ವಿಶ್ವಶಾಂತಿ ಮಹಾಯಜ್ಞ ಮತ್ತು ಶ್ರೀ ಕೇದಾರನಾಥ ರಾವಲ್ ಜಗದ್ಗುರುಗಳ ಪಟ್ಟಾಭಿಷೇಕ ರಜತ ಮಹೋತ್ಸವವನ್ನು ಫೆಬ್ರವರಿ 5ರಿಂದ 12ರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕೇದಾರ ಪೀಠದ ಜಗದ್ಗುರು ಭೀಮಾಶಂಕರಲಿಂಗ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀಗಳು ಮಹಾರಾಷ್ಟ್ರದ ನಾಂದೇಡ ಜಿಲ್ಲೆಯ ಶ್ರೀ ಗುರು ದಶಮುಖ ಆಶ್ರಮದ ಭೀಮಾಶಂಕರ ನಗರದ ಗೋಪಾಳ ಚಾವಡಿಯಲ್ಲಿ ವಿಶ್ವಶಾಂತಿ ಮಹಾರುದ್ರ ಯಜ್ಞ ಹಾಗೂ ಶ್ರೀ ಕೇದಾರನಾಥ ರಾವಲ್ ಜಗದ್ಗುರುಗಳ ಪಟ್ಟಾಭಿಷೇಕದ ರಜತ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದರು. ಫೆಬ್ರವರಿ 5ರಂದು ಬೆಳಗ್ಗೆ 5 ಗಂಟೆಯಿಂದ ಶ್ರೀಮದ್ ಜಗದ್ಗುರು ವಿಶ್ವಾರಾಧ್ಯ ಮೂರ್ತಿಯ ಲಘು ರುದ್ರಾಭಿಷೇಕ, ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಧ್ವಜಾರೋಹಣ, ಭವ್ಯ ಮೆರವಣಿಗೆ ಸೇರಿದಂತೆ ಮಧ್ಯರಾತ್ರಿ 12 ಗಂಟೆವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಫೆಬ್ರವರಿ 6ರಿಂದ 11ರವರೆಗೆ ಬೆಳಗ್ಗೆ 5 ಗಂಟೆಯಿಂದ ಶ್ರೀಮದ್ ಜಗದ್ಗುರು ವಿಶ್ವಾರಾಧ್ಯ ಮೂರ್ತಿಯ ಲಘು ರುದ್ರಾಭಿಷೇಕ, ಯಜ್ಞ, ಮಹಾಪ್ರಸಾದ, ಶಿವಕಥಾ ಸೇರಿದಂತೆ ರಾತ್ರಿ 12 ಗಂಟೆಯವರೆಗೆ ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ ಎಂದರು. ಫೆಬ್ರವರಿ 12ರಂದು ಬೆಳಗ್ಗೆ 5 ಗಂಟೆಯಿಂದ ಶ್ರೀಮದ್ ಜಗದ್ಗುರು ವಿಶ್ವಾರಾಧ್ಯ ಮೂರ್ತಿಯ ಲಘು ರುದ್ರಾಭಿಷೇಕ, ಶ್ರೀ ಕೇದಾರೇಶ್ವರಲಿಂಗ, ಪಾರ್ವತಿ, ಗಣೇಶ ಮತ್ತು ಶ್ರೀ ನಂದಿ ವಿಗ್ರಹಗಳ ಪ್ರತಿಷ್ಠಾಪನೆ, ಪೂರ್ಣಾಹುತಿ ಮತ್ತು ಹಾರತಿ, ಪಟ್ಟಾಭಿಷೇಕ, ರಜತ ಮಹೋತ್ಸವ ಆಚರಣೆ ನಡೆಯಲಿದೆ ಎಂದರು. ಮಧ್ಯಾಹ್ನ 2 ಗಂಟೆವರೆಗೆ ಧಾರ್ಮಿಕ ಸಭೆ ನಡೆಯಲಿದೆ ಎಂದ ಅವರು, ಈ ಕಾರ್ಯಕ್ರಮವನ್ನು ರಾಷ್ಟ್ರ ಮಟ್ಟದಲ್ಲಿ ಆಯೋಜಿಸಲಾಗಿದ್ದು ದೇಶದ ವಿವಿಧ ಭಾಗಗಳಿಂದ ಜಗದ್ಗುರುಗಳು, ಮಠಾಧೀಶರು, ಶಿವಾಚಾರ್ಯರು, ಸಾಧು ಸಂತರು, ಮಹಾನುಭಾವರು, ಗಣ್ಯ ವ್ಯಕ್ತಿಗಳು, ವಿದ್ವಾಂಸರು, ಸಚಿವರು, ಸಂಸದರು, ಶಾಸಕರು ಹಾಗೂ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಜಗತ್ತಿನಲ್ಲಿ ಪ್ರತಿಯೊಂದು ವಿಭಾಗದಲ್ಲಿ ಅಧರ್ಮ, ಅನ್ಯಾಯ, ಅನೀತಿಗಳ ಪರಾಕಾಷ್ಠ ಆಗಿದೆ. ನಾವು ಕೇದಾರನಾಥ್ನಲ್ಲಿ ಇದ್ದಾಗ ಒಮ್ಮೆ ವಿಚಾರ ಮಾಡಿದೆವು. ಏನು ವಿಚಾರ ಮಾಡಿದೆವಪ್ಪ ಅಂದ್ರೆ, ನಾವು ಪೂಜಾ ಪಾಠ ಮಾಡ್ತಾ ಇದ್ದೇವೆ, ಪ್ರವಚನ ಮಾಡ್ತಾ ಇದ್ದೇವೆ, ದರ್ಶನ ಕೊಡ್ತಾ ಇದ್ದೇವೆ, ಆದರೂ ಆ ಬುದ್ಧಿಯಲ್ಲಿ ಪರಿವರ್ತನೆ ಬಂದು ಕಂಡು ಬರೋದಿಲ್ಲ. ಹಿಂದಿನ ಕಾಲದಲ್ಲಿ ಯಾವ ಕಠಿಣ ಪ್ರಸಂಗ ಬಂದಾಗ ವಾತಾವರಣದ್ದು ರಾಜ ಮಹಾರಾಜರು ಅಶ್ವಮೇಧ ಯಜ್ಞ ಮಾಡಿ ಒಂದು ಶಾಂತಿ ಪ್ರಾಪ್ತಿಗಾಗಿ ಮಾಡ್ತಾ ಇದ್ರು. ಅದೇ ಒಂದು ನಮ್ಮ ವಿಚಾರ ಕಲ್ಪನೆ ಪ್ರಕಾರ ಇದರಿಂದ ಜಗತ್ತಿನಲ್ಲಿ ಎಲ್ಲ ವಿಭಾಗದಲ್ಲಿ ಶಾಂತಿ ಲಭಿಸಬಹುದು ಎಂದು ತಿಳ್ಕೊಂಡು ನಾವು ಸಂಕಲ್ಪ ಮಾಡಿದ ಪ್ರಕಾರ ಆ ಸೇವಾ ಸಮಿತಿಯವರು ಒಂದು ನಿಯೋಜನೆ ಮಾಡಿದ್ದಾರೆ. ಯಾವ ತಾರೀಕಿನಿಂದ ಯಾವ ತಾರೀಕು ಆಗುತ್ತೆ ಬುದ್ಧಿ? ಭಾರತ ದೇಶದಲ್ಲಿಯ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯಲ್ಲಿ, ನಾಂದೇಡ್ ಶಹರದ ನೂತನ ನಾಂದೇಡದಲ್ಲಿ ದಶಮುಖ ಆಶ್ರಮ ಭೀಮಾಶಂಕರ ನಗರ ಗೋಪಾಳ ಚೌಡಿಯಲ್ಲಿ ಬರುವ ಫೆಬ್ರವರಿ 5ರಿಂದ 12ರವರೆಗೆ ಅವ್ಯಾತವಾಗಿ 108 ಕುಂಡಗಳ ಒಂದು ಮಹಾರುದ್ರಯಾಗ, ಅದೇ ಸಂದರ್ಭದಲ್ಲಿ ಶಿವಕೀರ್ತನ ಮತ್ತು ಕೀರ್ತನ ಹಾಗೂ ಧರ್ಮ ಸಮಾರಂಭದ ತತ್ವೋಪದೇಶ ಈ ಪ್ರಕಾರವಾಗಿ 8 ದಿನದ ಕಾಲವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. 2026ನೇ ಇಸ್ವಿಗೆ ಇದನ್ನ ಯಾಕೆ ಆಯೋಜನೆ ಮಾಡಿದ್ರ ಬುದ್ಧಿ? 2025ನೇ ವರ್ಷಕ್ಕೆ ನಾವು ಮಾಡೋದಿತ್ತು. ಅಲ್ಲಿ ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ ಬಂದು ಡಿಸೆಂಬರ್ 1ರಿಂದ 8 ನಿಯೋಜನೆ ಮಾಡಿದ್ದೆವು. ಎಲ್ಲರಿಗೂ ಆಮಂತ್ರಣ ಕೊಟ್ಟಿದ್ದೆವು ಮತ್ತು ಅಲ್ಲಿ ಮ್ಯಾಲ ಪ್ರಧಾನಮಂತ್ರಿ ಸಹಿತ ಆಮಂತ್ರಣ ಕೊಟ್ಟಿದ್ದೆವು. ಅವರು ಆ ಪ್ರಕಾರದಾಗ ಹಲ್ಚಲ್ ಪ್ರಾರಂಭ ಆಗಿತ್ತು. ಆದರೆ ಆಕಸ್ಮಿಕ ಅಲ್ಲಿ ನಗರ ಪಾಲಿಕಾ, ಮಹಾನಗರ ಪಾಲಿಕಾ, ಜಿಲ್ಲಾ ಪರಿಷತ್ಗಳು ಡಿಕ್ಲೇರ್ ಆದ ಕಾರಣ ಅದು ಆಚಾರ ಸಂಹಿತ ನಿರ್ಮಾಣ ಆಯಿತು. ಅದಕ್ಕೋಸ್ಕರವಾಗಿ ಅದು ಚೇಂಜ್ ಮಾಡಿ 2026 ಅಂದ್ರೆ ನಮ್ಮ ಪಟ್ಟಾಭಿಷೇಕಕ್ಕೆ 25 ವರ್ಷ ಪರಿಪೂರ್ಣ ಆಗಿವೆ. ಆ ರಜತ ಮಹೋತ್ಸವದ ಅಂಗವಾಗಿ ಹಾಗೂ ವಿಶ್ವಶಾಂತಿಯಾಗಿ ಈ ಕಾರ್ಯಕ್ರಮ ನಿಯೋಜಿಸಿ ಆ ಸೇವಾ ಸಮಿತಿಯಿಂದ ನಿರ್ಮಾಣಗೊಂಡಿದೆ. ಹೋಮ ಮಾಡೋದ್ರಿಂದ ಪರಿಸರ ಏನೋ ಪವಿತ್ರ ಆಗ್ತದ ಬುದ್ಧಿ? ಜಗತ್ತಿನಲ್ಲಿ ಯಜ್ಞಾತ್ ಭವತಿ ಪರ್ಜನ್ಯ ಒಂದು ವಾಕ್ಯ ಇದೆ. ಅದು ಎಲ್ಲಿ ಯಜ್ಞ ಯಾಗಾದಿ ನಡೀತಾ ಇಲ್ಲ ಮೇಘರಾಜ ಬರ್ತಾ ಇದ್ದಾನೆ ಅಂದ್ರೆ ಶಾಂತ ಮಾಡ್ಲಕ್ಕಂತ. ಅದೇ ಪ್ರಕಾರ ನೀರಿನಿಂದ ಶಾಂತ ಅಲ್ಲ, ಮನಸ್ಸಿನ ಶಾಂತಿಗಾಗಿಯೂ ನಿಶ್ಚಿತಾತ್ಮ ಸುಖೋದಯ